ಇನ್ನು ಮತ್ತೆ ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಗೆ ವಿಶೇಷ ಯೋಗ. ಯಾಕೆಂದ್ರೆ 6ನೇ ಶನಿ ಈಗ ಬದಲಾವಣೆಯಾಗಿ 7ನೇ ಮನೆಗೆ ಬಂದಿರಬಹುದು. ಇನ್ನೂ 1 ವರ್ಷ 7ನೇ ಶನಿ ಅಲ್ಲೇ ಇದ್ದು ಇನ್ನು ಅಷ್ಟಮಕ್ಕೆ ಹೋಗೋದಕ್ಕೆ ಇನ್ನೂ 1 ವರ್ಷ ಟೈಮ್ ಇದೆ. ಅಂತ ಒಂದು ಶನಿಯಿಂದ ಏನು ಕೆಟ್ಟ ಫಲ ಬರದೇ ಇದ್ರು ಸಹ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ಏನಿವೆ, ಈ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಗ್ರಹಗಳು ಇವರಿಗೆ ಒಂದು ಒಳ್ಳೆ ಯೋಗವನ್ನ ಕೊಡುತ್ತೆ ಅಂತ ಖಂಡಿತ ಹೇಳ್ಬೋದು. ರವಿ ಇರ್ಬೋದು, ಚಂದ್ರ ಅಂದ್ರೆ ರಾಜಕೀಯದಿಂದ, ಭೂಮಿ ವ್ಯವಹಾರಗಳಿಂದ, ಮತ್ತೆ ಅವ್ರು ಮಾಡತಕ್ಕಂಥ ಯಾವುದೇ ಬಿಸ್ನೆಸ್ ಇರ್ಬೋದು, ವಾಹನಗಳು, ಏನೇನು ಆ ಗ್ರಹಗಳಿಗೆ ಸಂಬಂಧಪಟ್ಟಾಗಿ ಏನೆಲ್ಲ ಕೆಲಸಗಳು ಬರುತ್ತೆ, ಏನೆಲ್ಲ ಉದ್ಯಮಗಳಿದೆ, ಏನೆಲ್ಲ ಅವರು ಈಗ ಆಲ್ರೆಡಿ ಕನ್ಯಾ ರಾಶಿಯವರು ನಾ ಮೊದಲೇ ಹೇಳ್ದಂಗೆ ಬರ್ತಕ್ಕಂಥ 78 ಕೋಟಿ ಜನ ಏನೆಲ್ಲ ವ್ಯವಹಾರಗಳು ಮಾಡ್ತಾ ಇದ್ದಾರೆ, ಆ ವ್ಯವಹಾರಗಳಲ್ಲಿ ಅವರು ಹೆಚ್ಚಿನ ಲಾಭವನ್ನ ನಿರೀಕ್ಷೆ ಮಾಡಬಹುದು ಅಂತ. ಯಾಕಂದ್ರೆ ಖಂಡಿತ ಬಂದೇ ಬರುತ್ತೆ ಈ ಮಾಸದಲ್ಲಿ. ಶ್ರಾವಣ ಮಾಸ ಅವರಿಗೆ ಯೋಗದಾಯಕವಾಗಿದೆ, ಯೋಗವನ್ನ ಕೊಡುತ್ತೆ. ಯಾಕಂದ್ರೆ ಯೋಗವಿದ್ದವರಿಗೆ ಯೋಗವನ್ನ ಕೊಡಬಹುದೇ ವಿನಃ ಯೋಗವಿಲ್ಲದವರಿಗೆ ಏನು ಯೋಗ ಕೊಡಕ್ಕಾಗಲ್ಲ. ಅದರಿಂದ ಇವ್ರಿಗೆ ಒಳ್ಳೆ ಯೋಗ ಇದೆ. ಗ್ರಹಗಳ ಸ್ಥಿತಿಗತಿಗಳು ಬಹಳ ಚೆನ್ನಾಗಿದೆ. ಗ್ರಹಗಳ ಸ್ಥಿತಿಗತಿಗಳನ್ನ ಅನುಸರಿಸಿ ನಾವು ಹೇಳ್ತಕ್ಕಂಥದ್ದೇ ಜ್ಯೋತಿಷ. ಅಂದ್ರೆ ಗ್ರಹಗಳ ಸ್ಥಿತಿ ಗತಿಯುತಿ ಅಂದ್ರೆ ಗ್ರಹಗಳ ಸ್ಥಿತಿ ಏನಾಗಿದಾರಲ್ಲಿ, ಶುಭ ಸ್ಥಾನದಲ್ಲಿ ಇದ್ದಾರಾ, ವಕ್ರರಾಗಿದ್ದಾರಾ, ಏನೇ ಇದ್ದಾರೆ ಸ್ಥಿತಿ ಅದು. ಮತ್ತೆ ಯುತಿ ಅಂದ್ರೆ ಯಾರ ಜೊತೆ ಇದ್ದಾರೆ, ಮತ್ತೆ ಗತಿ. ಸ್ಥಿತಿ ಗತಿ ಯುತಿ ಅಂದ್ರೆ 3 ಬೇರೆ ಬೇರೆ ಅರ್ಥದಲ್ಲಿರೋದ್ರಿಂದ ಆ ಗತಿಯನ್ನ ಅನುಸರಿಸಿ ನಾವು ಜ್ಯೋತಿಷ್ಯವನ್ನ ಉಲ್ಲೇಖ ಮಾಡಬೇಕಾಗುತ್ತೆ. ಅದರಿಂದ ಈ ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡಬೇಕಾದಾಗ ನಾವು ಈ ಗ್ರಹಗಳು ಲಾಭಸ್ಥಾನದಲ್ಲಿರೋದ್ರಿಂದ ವಿಶೇಷ ಲಾಭ, ಎಲ್ಲಾ ಕ್ಷೇತ್ರದಲ್ಲೂ ಇವರಿಗೆ ವಿಶೇಷ ಲಾಭ ಬರುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಖಂಡಿತ. ಅದರಲ್ಲೂ ಗುರು ಲಾಭದಲ್ಲಿರೋದ್ರಿಂದ 1 ವರ್ಷ ಕಾಲ, ಈಗ ಕೇವಲ ಮಾಸ ಭವಿಷ್ಯ ಹೇಳ್ತಾ ಇರೋದ್ರಿಂದ ಈ ಮಾಸ ವಿಶೇಷವಾಗಿರುತ್ತೆ. ಆದ್ರೆ ಗುರು 1 ವರ್ಷ ಅಲ್ಲೇ ಇರೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಅಂತ ಖಂಡಿತ ಕನ್ಯಾ ರಾಶಿಯವರಿಗೆ ನಾವು ಹೇಳ್ಬೋದು. ಮತ್ತೆ ಗ್ರಹಗಳ ಬದಲಾವಣೆ ಆಗೋದ್ರಿಂದ ಎಲ್ಲೋ ಸ್ವಲ್ಪ ಮಟ್ಟ ಅವರ ಕ್ಷೇತ್ರದಲ್ಲಿ ಅಡೆತಡೆ ಬರಬಹುದು. ಅದನ್ನ ಮುಂದಿನ ಮಾಸ ಇದಕ್ಕೆ ಅಪ್ಲೈ ಆಗುತ್ತೆ. ಈಗ ನಡೀತಕ್ಕಂಥ ಗ್ರಹಗಳ ಚಲನೆಯಲ್ಲಿ ಕನ್ಯಾ ರಾಶಿಗೆ ಒಳ್ಳೆ ವಿಶೇಷ ಸಮಯ ಅಂತ ಹೇಳ್ಬೋದು.